ನಮಸ್ಕಾರ. ಕನ್ನಡ ಕೃಷಿ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏಷ್ಯಾದಲ್ಲಿ ಅತಿ ದೊಡ್ಡ ಮಾರುಕಟ್ಟೆ ಹೊಂದಿರುವ ತಿಪಟೂರು ಎಪಿಎಂಸಿ ಕೊಬ್ಬರಿ ಮಾರುಕಟ್ಟೆಯಲ್ಲಿ ಕಳೆದ 2 ತಿಂಗಳಿಂದ ನಡೆಯುತ್ತಿರುವ ಪ್ರತಿ ಹರಾಜಿನಲ್ಲಿ ಕೊಬ್ಬರಿ ಬೆಲೆ ಏರಿಕೆ ಕಾಣುತ್ತಿದೆ. ತೆಂಗು ಬೆಳೆದ ರೈತ ತನ್ನ ಜೀವಮಾನದಲ್ಲೇ ಕಾಣದ ಬೆಲೆ ಕಾಣುತ್ತಿದ್ದಾರೆ. ತಿಪಟೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕೊಬ್ಬರಿಗೆ ದಾಖಲೆಯ ಬೆಲೆ ಸಿಗ್ತಿದೆ. ರೈತರು ಸಂತಸಗೊಂಡಿದ್ದಾರೆ. ತೆಂಗಿನ ಇಳುವರಿ ಕಡಿಮೆ ಮತ್ತು ಬೇಡಿಕೆ ಹೆಚ್ಚಳದಿಂದ ಕೊಬ್ಬರಿಯ ಬೆಲೆ ಏರಿಕೆಯಾಗಿದೆ. ತಿಪಟೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಂದರೆ ಎಪಿಎಂಸಿಯಲ್ಲಿ ಕೊಬ್ಬರಿ ಬೆಲೆ 30,000 ರೂಪಾಯಿವರೆಗೆ ಏರಿಕೆ ಕಂಡಿದ್ದು, ಇದು ರೈತರಿಗೆ ಆರ್ಥಿಕ ಲಾಭ ನೀಡುತ್ತಿದೆ. ಹಾಗಾದರೆ ಬನ್ನಿ ನೋಡೋಣ, ನಮ್ಮ ಕರ್ನಾಟಕದ ಕೆಲವು ಪ್ರಮುಖ ಕೊಬ್ಬರಿ ಮಾರುಕಟ್ಟೆಯ ಬೆಲೆ ಹೇಗಿದೆ ಅಂತ ನೋಡೋಣ. ಮೊದಲಿಗೆ ದಾವಣಗೆರೆಯಲ್ಲಿ 19,530 ಪರ್ ಕ್ವಿಂಟಾಲ್ಗೆ ಆಗಿದ್ದರೆ ಲೋಯೆಸ್ಟ್ ಮಾರ್ಕೆಟ್ ಪ್ರೈಸು 19,500 ರೂಪಾಯಿ ಆಗಿದೆ. ಅರಸೀಕೆರೆಯಲ್ಲಿ 11,650 ರೂಪಾಯಿ ಪರ್ ಕ್ವಿಂಟಾಲ್ಗೆ ಲೋಯೆಸ್ಟ್ ಮಾರ್ಕೆಟ್ ಪ್ರೈಸ್ ಬಂದು 9,100 ರೂಪಾಯಿ ಆಗಿದೆ. ತುಮಕೂರಲ್ಲಿ 24,100 ರೂಪಾಯಿ ಪರ್ ಕ್ವಿಂಟಾಲ್ಗೆ ಲೋಯೆಸ್ಟ್ ಮಾರ್ಕೆಟ್ ಪ್ರೈಸು 23,000 ರೂಪಾಯಿ ಆಗಿದೆ. ಬೆಂಗಳೂರಲ್ಲಿ 16,000 ರೂಪಾಯಿ ಪರ್ ಕ್ವಿಂಟಾಲ್ಗೆ ಲೋಯೆಸ್ಟ್ ಮಾರ್ಕೆಟ್ ಪ್ರೈಸ್ ಬಂದು 15,700 ರೂಪಾಯಿ ಆಗಿದೆ. ಚಿಕ್ಕಮಗಳೂರಲ್ಲಿ ಪರ್ ಕ್ವಿಂಟಾಲ್ಗೆ 8,000 ಇದ್ದು ಲೋಯೆಸ್ಟ್ ಮಾರ್ಕೆಟ್ ಪ್ರೈಸು 8,000 ರೂಪಾಯಿನೇ ಇದೆ. ತಿಪಟೂರಲ್ಲಿ ಪರ್ ಕ್ವಿಂಟಾಲ್ಗೆ 27,160, ಲೋಯೆಸ್ಟ್ ಮಾರ್ಕೆಟ್ ಪ್ರೈಸ್ ಬಂದು 22,600 ರೂಪಾಯಿ ಇದೆ. ಪುತ್ತೂರಿನಲ್ಲಿ ಪರ್ ಕ್ವಿಂಟಾಲ್ಗೆ 17,600 ರೂಪಾಯಿ ಇದ್ದು ಲೋಯೆಸ್ಟ್ ಮಾರ್ಕೆಟ್ ಪ್ರೈಸ್ ಬಂದು 16,000 ರೂಪಾಯಿ ಆಗಿದೆ. ಹುಣಸೂರಲ್ಲಿ ಪರ್ ಕ್ವಿಂಟಾಲ್ಗೆ 15,000 ರೂಪಾಯಿ ಆಗಿದೆ. ಲೋಯೆಸ್ಟ್ ಮಾರ್ಕೆಟ್ ಪ್ರೈಸ್ ಬಂದು 15,000 ರೂಪಾಯಿ ಇದೆ. ಮಧುಗಿರಿಯಲ್ಲಿ ಪರ್ ಕ್ವಿಂಟಾಲ್ಗೆ 11,600 ರೂಪಾಯಿ ಇದ್ದು ಲೋಯೆಸ್ಟ್ ಮಾರ್ಕೆಟ್ ಪ್ರೈಸ್ ಬಂದು 8,000 ರೂಪಾಯಿ ಆಗಿದೆ. ಶ್ರೀರಂಗಪಟ್ಟಣದಲ್ಲಿ ಪರ್ ಕ್ವಿಂಟಾಲ್ಗೆ 13,000, ಹಾಗೆ ಲೋಯೆಸ್ಟ್ ಮಾರ್ಕೆಟ್ ಪ್ರೈಸ್ ಬಂದು 13,000 ರೂಪಾಯಿನೇ ಇದೆ. ಸೊ ಇದಾಗಿತ್ತು ಇವತ್ತಿನ ಕೊಬ್ಬರಿ ಬೆಲೆ. ಕೇರಳ, ತಮಿಳುನಾಡು ಹಾಗೆ ಉತ್ತರ ಭಾಗದಲ್ಲಿ ತೆಂಗು ಇಳುವರಿ ಕಡಿಮೆ ಆಗಿರೋದ್ರಿಂದ ಕೊಬ್ಬರಿ ಎಣ್ಣೆ ತಯಾರಿಕೆಗೆ ನಮ್ಮ ಕರ್ನಾಟಕದ ಕೊಬ್ಬರಿಯನ್ನೇ ಬಳಸ್ತಿರೋದ್ರಿಂದ ನಮ್ಮ ಕರ್ನಾಟಕದಲ್ಲಿ ಕೊಬ್ಬರಿ ಬೆಲೆ ಜಾಸ್ತಿ ಆಗಿದೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ರೈತ ಫ್ರೆಂಡ್ಗೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.